ಇವ್ರ ಹೆಸರು ಮುರುಗನ್ ಅಂತೇಳಿ. ಬೋಟ್ ಮ್ಯಾನ್ ಇವರು. ನಮಗೆ ಬೋಟಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಎಲ್ಲ ಗೌರ್ಮೆಂಟ್ ಬೋಟ್ ಇದು. ಎಲ್ಲ ಗೌರ್ಮೆಂಟ್ ಬೋಟ್ ಇದು. ಲೈಫ್ ಜಾಕೆಟ್ ಎಲ್ಲ ಬಿಲ್ ಕೊಡ್ತೀನಿ 750 ಕೊಡಿ ಸರ್. ಇಬ್ಬರು 750 ಚೇಂಜ್ ಇದೆ ಕೊಡಿ ಸರ್. 700 750 750. ನೋಡಿ ಇಲ್ಲಿಂದ ಬೋಟೆಲ್ಲ ಹೋಗ್ತಾ ಇದೆ. ಇಲ್ಲಿಂದ 750 ರುಪೀಸ್ ಚಾರ್ಜ್ ಇದೆ. 700 ಇದ್ದಾನೆ, ಈಗ 750 ಮಾಡಿದ್ದಾರೆ. ಮಡಿಕೇರಿನಲ್ಲಿ ದುಬಾರಿ ಇದೆಯಲ್ಲ, ಸೇಮ್ ಅದೇ ಥರನೇ ಫೀಲ್ ಆಗ್ತಾ ಇದೆ ನನಗಿದು. ಅದೇ ಥರ ಕಲ್ಲಿದೆ, ನೀರು ಜೋರು ಹರಿತಾ ಇದೆ, ಮರಗಳೆಲ್ಲ ಚೆನ್ನಾಗಿದೆ. ಸೇಮ್ ಲೊಕೇಶನ್, ಸೇಮ್ ದುಬಾರಿ ಇದ್ದಂಗೆ ಇದೆ ಇದು. ಲೈಫ್ ಜಾಕೆಟೇ ಸರಿ ಇಲ್ಲ. ಎಷ್ಟು ವರ್ಷ ಆಯ್ತು ಅವನು ಕೊಟ್ಟು? 5 ವರ್ಷ ಆಯ್ತು. 5 ವರ್ಷ ಚೇಂಜೇ ಮಾಡಿಲ್ಲ? ಲಾಕ್ಡೌನ್ ಎಲ್ಲ ಅಲ್ಲಿ ಹಂಗೆ ನಿಂತೋಯ್ತು. ಓ, ಲಾಕ್ಡೌನಲ್ಲೆಲ್ಲ ಇಟ್ಬಿಟ್ಟಿದ್ದಾರಲ್ಲ, ಹಂಗೆ ಹೋಗ್ಬಿಟ್ಟಿದೆ ಎಲ್ಲ. ಲಾಕ್ಡೌನ್ ಇಲ್ಲ, ಯಾರು ಬರಲ್ಲ. ಪಲ್ಯ ಅದು ಏನಾದ್ರು ಎಲ್ಲಿದೆ? ಕನ್ನಡ ಹೇಳಿ. ಪಲ್ಲಿ ಬಂದಿದ್ದ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ನೀವು? 6-7 ವರ್ಷ. ನೋಡಿ 6-7 ವರ್ಷ ಯಾವತ್ತಾರ ತೆಪ್ಪ ಗಿಪ್ಪ ಮುಗಿಸಿರಾ? ಏನಾಗಿಲ್ಲ? ಇಲ್ಲಿವರೆಗೂ ಆಗಿಲ್ಲ? ಹೇಳ್ತಾರೆ ಎಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರಾ ನಿಮಗೆ? ಎಲ್ಲ ಡೆಡ್ ಅಂಡಿ ಕರ್ಕೊಂಬಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪಲ್ಲಿ ಆ ಪಲ್ಲಿ ಓಡಿಸಿ, ಅದು ಮತ್ತೆ ಬರ್ತದದು. ಏನೂ ಆಗಲ್ಲ ಬಿಡಿ ಸರ್. ಓಡಿಸಿ ಅದು ಕೆಳಗೆ. ಅದು ಇದು ಮನೆ ಅಲ್ಲಿಗೆ, ಇದು ಅದ್ರ ಮನೆಯಾ ಇದು? ನಾವೆಲ್ಲ ಹೋಗ್ಬೇಕು. ಬಟ್ 750 ಭಾಳ ಆಯಿತು ರೇಟು. ಗೌರ್ಮೆಂಟ್ ಫೀಸ್ ಅಂತದ್ದು 750 ಎಲ್ಲ ಭಾಳ ಆಯಿತು. ಒಂದು 150-200 ಮ್ಯಾಕ್ಸಿಮಮ್ ಇದು. ಬೇರೆ ಟೈಮಲ್ಲಿ ಒಳಗಡೆ ಹೋಗ್ತದಲ್ಲ? ಯಾವ ಟೈಮಲ್ಲಿ, ಯಾವ ತಿಂಗಳದು? ಮಂತ್ ಮಳೆಗಾಲಕ್ಕೆ? ಬಿಸಿಲುಗಾಲ, ಬೇಸಿಗೆ. ನೋಡಿ ಆಗಸ್ಟಲ್ಲಿ ನೀರು ಫುಲ್ ಆಗುತ್ತಂತೆ. ಇದು KRS ಓಪನ್ ಮಾಡಿದಾಗ, KRS ಓಪನ್ ಮಾಡಿದ್ಮೇಲೆ ನೀರು ಫುಲ್ ಬರುತ್ತಂತೆ. ಇಲ್ಲೆಲ್ಲ ತುಂಬ್ಕೊಳ್ಳುತ್ತಂತೆ. ಇಲ್ಲೇನು ಕಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ,
ಖಂಡಿತ ಬರ್ರಿ ಒಂದ್ಸರಿ. ಹೊಗೆನಕಲ್ ಫಾಲ್ಸ್ ನಾವು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲಿ ನೋಡಿ ಮುಖಕ್ಕೆಲ್ಲ ನೀರು ಸಿಡಿದಿದೆ, ಸಿಕ್ಕಾಪಟ್ಟೆ ನೀರಿದೆ. ಸೂಪರ್ ಸೂಪರ್ ಸೂಪರ್. ಹೆಂಗಮ್ಮ ಫಿಶ್? 400. 4ಕ್ಕೆ 100. 4 ಪೀಸ್ಗೆ 100. ಹಾಂ, ಇದು ಒಂದು 50. ದೊಡ್ಡದಿದೆಯಲ್ಲ ಅದು 50 ಅಂತೆ. ಹೊಗೆನಕಲ್ಲು ಚೆನ್ನಾಗಿತ್ತು ಪ್ಲೇಸು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ಗೌರ್ಮೆಂಟ್ ಫೀಸು ಬೋಟಿಂಗಿಗೆ 750 ಇದೆ, ಬಟ್ ಅದು ವರ್ತ್ ಅಲ್ಲ ಅನ್ನಿಸ್ತದು. ಯಾಕಂದರೆ ನಾವು ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀವಲ್ಲ. ಹಂಪಿನಲ್ಲಿ ಸಣಾಪುರ ಕೆರೆ ಅಂತಿದೆ, ಒಂದು ಹಾಫ್ ಅನ್ ಅವರ್ ತೊಗೊಂತಾರೆ ಅವರು, 50 ರೂಪೀಸ್ 100 ರೂಪೀಸ್ ಅಷ್ಟೇ ಚಾರ್ಜ್ ಮಾಡ್ತಾರೆ. ಬಟ್ ಇಲ್ಲಿ ಗೌರ್ಮೆಂಟ್ ಫೀಸೇ 750 ರೂಪೀಸ್ ಇದೆ. ಹಾಗಾಗಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಜೊತೆಗೆ ಅಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಅವರಿಗೂ ಕೂಡ ಮತ್ತೆ ಫೀಸ್ ಕೊಡ್ಬೇಕು ನಾವು. ಒಂದು 200, 300, 500 ತನಕ ಚಾರ್ಜ್ ಮಾಡ್ತಾರೆ. ಬಟ್ ಏನಂತಂದ್ರೆ ಅದನ್ನ ಬಿಟ್ರೆ ಬರೀ ನೀರಿದೆ, ಫಾಲ್ಸ್ ಹತ್ರ ಹೋಗ್ಲಿಕ್ಕಾಗಲ್ಲ. ನಮಗೆ ಬೇಸಿಗೆನಲ್ಲಿ ಆದ್ರೆ ಅನುಕೂಲ, ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಫಾಲ್ಸ್ ಹತ್ರ ಕರ್ಕೊಂಡು ಹೋಗ್ತಾರೆ ಅವರು. ಬೇಸಿಗೆನಲ್ಲಿ ಇನ್ನೂ ಚಾರ್ಜ್ ಜಾಸ್ತಿ ಮಾಡ್ತಾರೆ ಅಂತ ಅವ್ರು ಹೇಳ್ತಾ ಇದ್ರು. ಅವರು 1500ವರೆಗೂ ಮಾಡ್ತಾರೆ ಚಾರ್ಜ್ ಅಂತ ಹೇಳ್ತಾ ಇದ್ರು. ಬಟ್ ಗೌರ್ಮೆಂಟ್ ಫೀಸ್ ಅಂತೂ 750 ನಾರ್ಮಲ್. ಅದು ಯಾವಾಗಲೂ ಯಾವ ಟೈಮಲ್ಲಿ ಬಂದರೂ ಒಂದೇ ಚಾರ್ಜ್ ಇರುತ್ತೆ. ನೀವು ಹೊಗೆನಕಲ್ ಬರಬೇಕು ಅಂತಂದರೆ ಬೆಸ್ಟ್ ಟೈಮು ನಿಮಗೆ ಅಕ್ಟೋಬರು ಮತ್ತು ನವಂಬರ್, ಡಿಸೆಂಬರು ಬಿಟ್ಬಿಡಿ. ನೀವು ಫಾಲ್ಸು ನೀರು ನೋಡಬೇಕು ಅಂತಂದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಓಕೆ, ನೀರು ಚೆನ್ನಾಗಿರುತ್ತೆ. ಮೇಲ್ಗಡೆಯಿಂದ ನಾವು ಹೋಗಿದ್ವಲ್ಲ ಆ ವ್ಯೂ ಪಾಯಿಂಟ್ ಕಾಣುತ್ತದು. ಬಟ್ ನೀವು ನೀರು ಬೀಳೋ ಜಾಗಕ್ಕೆ, ಫಾಲ್ಸಿಂದ ನೀರು ಬೀಳೋ ಜಾಗಕ್ಕೆ ಕೆಳಗಡೆ ಹೋಗಬೇಕು ಅಂತಂದರೆ ಬೆಸ್ಟ್ ಟೈಮು ಜನವರಿ, ಫೆಬ್ರವರಿ ಅಂತ ಅನ್ಕೋತೀನಿ ನಾನು. ಡಿಸೆಂಬರಲ್ಲೂ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಕೆಳಗಡೆ ಬಿಡೋದಿಲ್ಲ. ಜನವರಿ, ಫೆಬ್ರವರಿ ಆದರೆ ನಿಮಗೆ ಚೆನ್ನಾಗಾಗತ್ತೆ. ಬಟ್ ಮಾರ್ಚ್, ಏಪ್ರಿಲ್ ಆದರೆ ಸ್ವಲ್ಪ ನೀರು ಡ್ರೈ ಆಗಿಬಿಟ್ರೆ ಕಷ್ಟ. ಡಿಸೆಂಬರ್ ಮತ್ತು ಜನವರಿನಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಮೇಲ್ಗಡೆಯಿಂದ ನಾವು ನೋಡೋದು ನಾರ್ಮಲ್ ಅದು ಫಾಲ್ಸನ್ನು. ಬಟ್ ನೀವು ಆ ಫಾಲ್ಸ್ ಬೀಳೋ ಜಾಗಕ್ಕೆ ಹೋದರೆ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ವೀಡಿಯೋದಲ್ಲೆಲ್ಲ ನೋಡಿದ್ದೆ, ನಾನು ಅದೇ ಅಂದ್ಕೊಂಡು ಬಂದೆ. ನಾನು ಕೆಳಗಡೆ ಎಲ್ಲ ಹೋಗ್ಬೋದು, ಫಾಲ್ಸ್ ಬೀಳೋ ಜಾಗಕ್ಕೆಲ್ಲ ನಮಗೆ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡು ಬಂದೆ ನಾನು. ಬಟ್ ನೀರು ಜಾಸ್ತಿ ಇದ್ದಿದ್ದರಿಂದ ಮಳೆಗಾಲದಲ್ಲಿ ಬಿಡೋದಿಲ್ಲವಂತವರು. ಇಲ್ಲಿ ಊಟದ್ದೊಂದು ನಮಗೆ ಸಮಸ್ಯೆ ಆಗ್ಬಿಡ್ತು. ಊಟದ್ದು ನಾವು ವೆಜ್ ರೆಸ್ಟೋರೆಂಟೇ ಬೇಕು ಅಂಥೇಳಿ ಹುಡುಕಿದ್ವಿ ನಮ್ಮ ಮನೆಯವ್ರ ಸಲುವಾಗಿ. ಬಟ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇಲ್ಲಿ ನಮಗೆ ಯಾವುದೂ ಕಾಣಲಿಲ್ಲ. ಊಟದ್ದು ಫಿಶ್ ತಿನ್ನೋರಿಗೇನು ಸಮಸ್ಯೆ ಇಲ್ಲ. ಫಿಶ್ ತಿನ್ನೋದಾದರೆ ಚೆನ್ನಾಗಿರೋ ಫಿಶ್ ಎಲ್ಲ ಸಿಗುತ್ತೆ ಇಲ್ಲಿ. ಪ್ಯೂರ್ ವೆಜ್ ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲಿ ಹೋಟೆಲೆಲ್ಲ ಎರಡೂ ಇರುತ್ತೆ, ವೆಜ್ ನಾನ್ ವೆಜ್ ಎರಡೂ ಇರುತ್ತೆ. ನೀವು ಬೆಂಗಳೂರಿಂದ ಬರೋದಾದರೆ ಆರಾಮಾಗಿ ಒನ್ ಡೇನಲ್ಲಿ ನೀವು ಬೆಂಗಳೂರಿಂದ ಬಂದು ಹೋಗ್ಬಿಡ್ಬೋದು. ಇಲ್ಲಿ ನೀವು ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬಿಟ್ಟರು, ಬೇಡ ನೀವು 7 ಗಂಟೆ 7 o'clock ಬಿಟ್ಟರು ಕೂಡ ಆರಾಮಾಗಿ ನೀವು 11-11:30ಗೆಲ್ಲ ಇದ್ದು ಬಿಡ್ಬೋದು. ನೀವು ಇದ್ದು ನೆಕ್ಸ್ಟ್ ಅಲ್ಲಿಂದ ಆರಾಮ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಂಜೆ ನೀವು 3-4 ಗಂಟೆಗೆ ಬಿಟ್ಟರು ಆರಾಮ್ ಬೆಂಗಳೂರು ರೀಚ್ ಆಗಿಬಿಡ್ಬೋದು. ಒನ್ ಡೇ ಟ್ರಿಪ್ಪಿಗೆ ಹೊಗೆನಕಲ್ ಫಾಲ್ಸ್ ಚೆನ್ನಾಗಿದೆ. ನೀವು 2 ದಿನ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಬೇಕಂದರೆ ನೀವು ಅಲ್ಲಿಂದ ಹಿಲ್ ಸ್ಟೇಷನ್ ಯರ್ಕಾಡಿಗೂ ಹೋಗ್ಬೋದು. ನಾವು ಆ್ಯಕ್ಚುಲಿ ಈಗ ಫಾಲ್ಸ್ ನೋಡ್ಕೊಂಡು ಇಲ್ಲಿಂದ ಯರ್ಕಾಡಿಗೆ ಹೊರಟಿದ್ದೀವಿ. ಈಗ ಇಲ್ಲಿಂದ ಒಂದು 4-4.25 ತಾಸು ಜರ್ನಿ ಆಗ್ಬೋದು ಇಲ್ಲಿಂದ ಯರ್ಕಾಡಿಗೆ. ಯರ್ಕಾಡಲ್ಲಿ ಮಧ್ಯಾಹ್ನದವರೆಗೂ ಟೈಮ್ ಸ್ಪೆಂಡ್ ಮಾಡಿಕೊಂಡು ಯರ್ಕಾಡಿಂದ ನೀವು ಸೀದಾ ಬೆಂಗಳೂರು ಹೋಗ್ಬಿಡ್ಬೋದು 2 ಡೇಸ್ ಆದರೆ. 1 ಡೇ ಆದರೆ ನಿಮಗೆ ಹೊಗೆನಕಲ್ ಫಾಲ್ಸ್ ಒಂದು ಓಕೆ, ಚೆನ್ನಾಗಿದೆ. ಬನ್ನಿ, ನಾವೀಗ ಇಲ್ಲಿಂದ ಸದ್ಯಕ್ಕೆ ಯರ್ಕಾಡಿಗೆ ಹೊರಟಿದ್ದೀವಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗೋಣಂತೆ.